ಸಹವಾಸದ ಮಹತ್ವವನ್ನು ಹೇಳ್ತಾರೆ. ಅಸಜ್ಜನಃ ಸಜ್ಜನ ಸಂಗಿ ಸಂಗಾತ್ ಕರೋತಿ ದುಸ್ಸಾಧ್യമಪೀಹಿ ಸಾಧ್ಯಂ ಪುಷ್ಪಾಶ್ರಯಾತ್ ಶಂಭು ಶಿರೋಧಿರೂಢ ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಸಜ್ಜನರ ಸಹವಾಸವನ್ನು ಮಾಡಿ, ಸಜ್ಜನರ ಸಹವಾಸ ಮಾಡುವವರ ಸಹವಾಸ ಮಾಡಿ ಅಂತಾರೆ. ಮತ್ತು ಸಜ್ಜನ ಸಂಗಿ ಸಂಗಾತ್ ಬಹಳ ದೊಡ್ಡದು. ಮನುಷ್ಯನಿಗೆ ಉತ್ತಮವಾದ ವಿವೇಕವನ್ನು ನೀಡುತ್ತದೆ. ತಪ್ಪು ಮಾಡಿದಾಗ ತಿದ್ದುವಂತಹ ಒಂದು ಹಸ್ತ ಮೇಲೆ ಇರುತ್ತೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹನೆಯನ್ನು ನೀಡುತ್ತಾರೆ. ಸಜ್ಜನರಿಂದ ಆಗುವ ಲಾಭಗಳು ಬಹಳ. ದೇವರ ಬಗ್ಗೆ ತಿಳುವಳಿಕೆ ಹೇಳುತ್ತಾರೆ. ಧರ್ಮ ಅಧರ್ಮಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಯಾವುದರಿಂದ ನಮಗೆ ಶ್ರೇಯಸ್ಸು, ಯಾವುದರಿಂದ ನಮಗೆ ಹಾನಿ ಇದೆ, ಎಲ್ಲವನ್ನೂ ತಿಳಿಸ್ತಾರೆ ಸಜ್ಜನರು. ಆ ಸಜ್ಜನರ ಉಪದೇಶದಿಂದ ತಿಳಿದುಕೊಂಡಂತಹ ಇನ್ನು ಕೆಲವು ಜನ ಇರ್ತಾರೆ. ಅವರ ಸಂಘ ಮಾಡಿದರೂ ಸಾಕು, ನಮಗೆ ಅನೇಕ ಮಾರ್ಗದರ್ಶನಗಳು ಸಿಗತ್ತೆ. ದುರ್ಜನರ ಸಹವಾಸವನ್ನು ಎಂದಿಗೂ ಮಾಡಬಾರದು, ಸಜ್ಜನರ ಸಹವಾಸವನ್ನು ಬಿಡಬಾರದು. ಬರೀ ಮಾರ್ಗದರ್ಶನ ಸಿಗತ್ತೆ ಜೀವನದಲ್ಲಿ ಅಂತ ಮಾತ್ರ ಅಲ್ಲ, ಯಾವುದನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಸಜ್ಜನರ ಸಹವಾಸ ಇದ್ದರೆ ಸಾಕು. ಇದಕ್ಕೇನು ನಾನು ಉದಾಹರಣೆಗಳನ್ನು ಕೊಡಬೇಕಾಗಿಲ್ಲ. ನಿಮ್ಮ ನಿಮ್ಮ ಜೀವನವನ್ನೇ ನೀವು ತೆಗೆದುಕೊಂಡು ನೋಡಿದರೆ ನಮಗೆ ಗೊತ್ತಾಗತ್ತೆ. ಸಜ್ಜನರ ಸಹವಾಸದಿಂದ ಏನೂ ಗೊತ್ತಿಲ್ಲದವರು ಒಂದೊಂದೇ ಅಕ್ಷರಗಳನ್ನು ಕಲಿಯುತ್ತಾ ಶಾಸ್ತ್ರಗಳ ಶ್ರವಣವನ್ನು ಮಾಡಿ, ಅಧ್ಯಯನವನ್ನು ಮಾಡಿ, ದೊಡ್ಡ ದೊಡ್ಡ ಗ್ರಂಥಗಳ ಅಭ್ಯಾಸ ಮಾಡಿ, ಮಂಗಲವನ್ನು ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಮೊದಲು ಶೂನ್ಯ, ಆದರೆ ಸಜ್ಜನರ ಸಂಘದಿಂದ ಒಂದೊಂದು ಹೆಜ್ಜೆಯನ್ನು ಮುಂದಿಡುತ್ತಾ ದೊಡ್ಡ ಸ್ಥಾನವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಆ ರೀತಿ ಹೊಂದಿದರೇ ಅದು ಚೆನ್ನಾಗಿ ಸ್ಥಿರವಾಗಿ ಉಳಿಯುತ್ತೆ. ಸಂಪತ್ತಾಗಲಿ ಜ್ಞಾನವಾಗಲಿ ಇದ್ದಕ್ಕಿದ್ದಂತೆ ಬಂದರೆ ಕೆಲವೊಮ್ಮೆ ಅಹಂಕಾರ ಬಂದುಬಿಡ್ತದೆ. ಅದಕ್ಕಾಗಿಯೇ ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಿದ್ದು, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ನನ್ನ ಮನೆಗೆ ಬರಬೇಕು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಒಂದೇ ಸಲ ಬಂದು ಕೂತ್ಬಿಡಬೇಡ, ಹಾರಿ ಬಂದು ಪೀಠದ ಮೇಲೆ ಕೂಡಬೇಡ, ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ಬಾ ಅಂತ. ಇದನ್ನೇ ನಾವು ಲಕ್ಷ್ಮೀದೇವಿಗೆ ಕಲಿಸ್ಬೇಕಾ? ಹೆಜ್ಜೆಯ ಮೇಲೆ ಹೆಜ್ಜೆ ಇಡು, ಹೇಗೆ ಬರಬೇಕು, ಹೇಗೆ ಬಿಡ ಎಲ್ಲ ಅವಳಿಗೆ ಗೊತ್ತು. ಹಾಗಾದರೆ ಲಕ್ಷ್ಮೀದೇವಿಗೆ ಎಲ್ಲ ಗೊತ್ತು. ನೀನು ನಮಗೆ ಸಂಪತ್ತು ಕೊಡುವಾಗ ಹೀಗೆ ಕೊಡು ಅಂತ ಪ್ರಾರ್ಥನೆ ಅದು. ಸಂಪತ್ತು ನಮಗೆ ಹೇಗೆ ಬರಬೇಕು ಅಂದರೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ಬರಬೇಕು. ಸ್ವಲ್ಪ ಸ್ವಲ್ಪ ದುಡಿಯಬೇಕು, ಸ್ವಲ್ಪ ಸ್ವಲ್ಪ ಹಣ ಬರಬೇಕು, ಮತ್ತೆ ಹೆಚ್ಚು ದುಡಿಯಬೇಕು, ಹೆಚ್ಚು ಹಣ ಬರಬೇಕು. ಹೀಗೆ ಬಂದರೆ ಕಷ್ಟಪಟ್ಟು ಮನುಷ್ಯ ಹಣ ಗಳಿಸಿದರೆ ಅಹಂಕಾರ ಬರೋದಿಲ್ಲ. ಇದ್ದಕ್ಕಿದ್ದಂತೆ ಸಂಪತ್ತು ಬಂತು ಅಂದರೆ ಭಾರಿ ಅಹಂಕಾರ ಬರ್ತದೆ, ಏನೂ ಕಾಣಿಸೋದೇ ಇಲ್ಲ ಅವನಿಗೆ, ತಲೆಯ ಮೇಲೆ ಕಣ್ಣು ಬರುತ್ತೆ. ಹಾಗೆ ಬೇಡ ಅಂತ. ಹಾಗೆ ಜ್ಞಾನವಾಗಲಿ ಸಂಪತ್ತಾಗಲಿ ನಮಗೆ ನಿಧಾನವಾಗಿ ಬರಬೇಕು. ಸಜ್ಜನರ ಸಹವಾಸದಿಂದ ಆ ರೀತಿ ಒಂದೊಂದೇ ಗುಣಗಳು ನಮ್ಮಲ್ಲಿ ಬರ್ತವೆ ಅಂತ ಹೇಳ್ತಾರೆ. ಉದಾಹರಣೆ ಕೊಡ್ತಾರೆ ಅದಕ್ಕೆ. ಇರುವೆ ಚಂದ್ರಮಂಡಲವನ್ನು ಮುಟ್ಟೋದು ಅಂದರೆ ಸಾಧ್ಯವ ಹೇಳಿ? ಮಾನವರಿಗೇ ಸಾಧ್ಯವಾಗದ ಮಾತು. ಮಾನವರಿಗೇ ಬಹಳ ಕಷ್ಟ ಸಾಧ್ಯವಾದಂತಹ ಆ ಚಂದ್ರಮಂಡಲವನ್ನು ಏರೋದು ಒಂದು ಇರುವೆ ಹೋಗುತ್ತೆ ಅಂದರೆ ಹೇಗೆ ಹೋದೀತು? ಆದರೆ ಅತೀ ಸುಲಭವಾಗಿ ಇರುವೆ ಚಂದ್ರಮಂಡಲಕ್ಕೆ ಹೋಗ್ಬೋದು. ಚಂದ್ರನಿಗೆ ಚುಂಬನ ಮಾಡಬಹುದು. ಇರುವೆ ಚಂದ್ರನಿಗೂ ಚುಂಬನ ಮಾಡುವುದಕ್ಕೆ ಸಾಧ್ಯ ಇದೆ. ಅದು ಯಾವಾಗ ಸಾಧ್ಯ ಗೊತ್ತಾ? ರುದ್ರದೇವರು ತಲೆಯ ಮೇಲೆ ಚಂದ್ರನನ್ನು ಕೂಡಿಸಿಕೊಂಡಿದ್ದಾರೆ. ಆ ರುದ್ರದೇವರೆಂಬ ಶ್ರೇಷ್ಠರಾದ ಸಜ್ಜನರು ಅವರ ಸಂಘ ಮಾಡಿದ ಒಂದು ಪುಷ್ಪ, ಹೂವು. ರುದ್ರದೇವರ ತಲೆಯ ಮೇಲೆ ಒಂದು ಹೂವು ಏರಿಸಿದರೆ ರುದ್ರದೇವರ ಸಂಘ ಆಯಿತು ಆ ಪುಷ್ಪಕ್ಕೆ. ಆ ಹೂವಿನ ಮೇಲೆ ಒಂದು ಇರುವೆ ಕುಳಿತಿತ್ತು. ಮಾರುಕಟ್ಟೆಯಲ್ಲಿಯೋ ಅಥವಾ ತೋಟದಲ್ಲಿಯೋ ಹೂವಿನ ಮೇಲೆ ಒಂದು ಇರುವೆ ಏರಿ ಕುಳಿತಿದೆ.
ಹೂವಿನ ಸಂಘ ಮಾಡಿತು. ಆ ಹೂವು ರುದ್ರದೇವರ ಸಂಘವನ್ನು ಮಾಡಿದೆ. ಅಂದರೆ ರುದ್ರದೇವರೆಂಬ ಸಜ್ಜನರ ಸಂಘವನ್ನು ಪಡೆದ ಒಂದು ಹೂವಿನ ಸಂಘ ಆ ಇರುವೆಗೆ ಇದ್ದದ್ದಕ್ಕೆ ರುದ್ರದೇವರಿಗೆ ಹೂವು ಕೊಟ್ಟಾಗ ಅವರು ತಲೆಯ ಮೇಲೆ ಇಟ್ಟುಕೊಂಡ್ರು ಅಂತ ಅಂದ್ಕೊಳ್ಳಿ. ರುದ್ರದೇವರ ತಲೆಯ ಮೇಲೆ ಹೂವು ಇಟ್ಟುಕೊಂಡ್ರೆ ಅದೇ ತಲೆಯ ಮೇಲೆ ಚಂದ್ರ ಪಕ್ಕದಲ್ಲಿಯೇ ಇರ್ತಾನೆ. ಇರುವೆ ಅಲ್ಲಿಯೇ ಇರುವ ಚಂದ್ರನಿಗೆ ಚುಂಬನವನ್ನು ಮಾಡುವುದಕ್ಕೂ ಸಮರ್ಥವಾಗತ್ತೆ. ನೆಲದ ಮೇಲಿದ್ದ ಇರುವೆಗೆ ಮನೆಯ ಅಟ್ಟವನ್ನು ಏರುವುದೇ ಕಷ್ಟ ಸಾಧ್ಯ. ಅಂಥದ್ದು ಒಂದು ಹೂವಿನ ಮೇಲೆ ಏರಿ ಕುಳಿತ ಇರುವೆ ರುದ್ರದೇವರ ತಲೆ ಏರಿ ತಲೆಯ ಮೇಲೆ ಇರುವ ಚಂದ್ರನನ್ನೂ ಚುಂಬನ ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಈ ಕಲ್ಪನೆಯಿಂದ ನಮಗೆ ತಿಳಿಸಿಕೊಡೋದು, ನಾವು ಸಜ್ಜನರ ಸಂಘವನ್ನು ಮಾಡಿದರೆ ಭಗವಂತನ ಸಾನ್ನಿಧ್ಯವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಯಾರೂ ಮಾಡದ ಶ್ರೇಷ್ಠ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾ ಇದ್ದಾರೆ.